ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಸಾಂಬಾರು ಹಳ್ಳಿಯಲ್ಲಿ ರೈತರು ಮಾಡುವಂತಹ ಸಾಂಬಾರು ಫ್ರೆಂಡ್ಸ್. ತರಕಾರಿ ಹಾಕಿ ಅತಿ ಬೇಗನೆ ಒಂದು ಅರ್ಧ ಗಂಟೆನಲ್ಲೇ ಸಾಂಬಾರು ಮಾಡಿಬಿಡ್ತಾರೆ. ಎಷ್ಟು ರುಚಿಯಾಗಿರುತ್ತಂತಂದರೆ ಅಷ್ಟು ರುಚಿಯಾಗಿರುತ್ತೆ. ಅರ್ಧ ಗಂಟೆನಲ್ಲೇ ಸಾಂಬಾರು ಅಂತಂದರೆ ಅದು ರುಬ್ಬು ರುಬ್ಬಿ ಮಾಡ್ತಾರೆ. ಎಷ್ಟು ರುಚಿ ಅಂತಂದರೆ ಅಷ್ಟು ರುಚಿ ಇರುತ್ತೆ ನೋಡಿ. ಈ ಪಾತ್ರೆ ಬಂದು ನಮ್ಮ ತಾತ ಅಜ್ಜಿ ಅಂತಂದರೆ ನಮ್ಮ ಅಮ್ಮ ಇಲ್ವಾ ಅಪ್ಪ ಇಲ್ವಾ ಅವರ ಅಮ್ಮ ಮಾಡ್ತಾ ಇರುವಂತಹ ಪಾತ್ರೆ ಅಂತೆ. ಆ ಸಾಂಬಾರು ಮಾಡೋದು ಪಾತ್ರೆ ನಮ್ಮ ಅಮ್ಮ ಈಗಲೂ ಇಟ್ಕೊಂಡಿದ್ದಾರೆ. ಅದೇ ಪಾತ್ರೆನಲ್ಲೇ ಸಾಂಬಾರು ಮಾಡ್ತಾರೆ. ಯಾಕಂತಂದರೆ ನಮ್ಮ ಅಜ್ಜಿಯ ಕೈ ರುಚಿ ಸೂಪರಾಗಿರೋದಂತೆ ಸಾಂಬಾರು. ನಮ್ಮ ಅಪ್ಪ ಹೇಳ್ತಾಯಿದ್ರು. ಅದಕ್ಕೆ ನಮ್ಮಮ್ಮ ಆ ಪಾತ್ರೆನ ಕಳೆದಿಲ್ಲ, ಅದೇ ಪಾತ್ರೆನಲ್ಲೇ ಈಗಲೂ ಸಾಂಬಾರು ಮಾಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ ಅಂತ ನಮ್ಮಮ್ಮನೂ ಹೇಳ್ತಾರೆ ನೋಡಿ. ತರಕಾರಿ ಎಲ್ಲ ಹಾಕಿ ಸಾಂಬಾರನ್ನು ಮಾಡಿದ್ದಾರೆ. ನಾನೇ ಮಾಡಿದ್ದು, ನಮ್ಮಮ್ಮ ಹೇಳಿದ ರೀತಿ ನಾನು ಮಾಡಿದೆ. ಎಷ್ಟು ರುಚಿ ಇತ್ತಂತಂದರೆ ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್. ಬನ್ನಿ ಹಾಗಾದರೆ ನೋಡೋಣ ಸಾಂಬಾರನ್ನು. ನೋಡಿ, ಎಲ್ಲ ಬಾಕ್ಸ್ಗಳಲ್ಲೇ ಇಟ್ಕೊಂಡಿರ್ತಾರೆ ಮಸಾಲೆ, ಎಲ್ಲ ಕವರ್ಗಳಲ್ಲಿ ತುಂಬಿ ಬಾಕ್ಸ್ಗಳಲ್ಲಿ ಇಟ್ಕೊಂಡಿರ್ತಾರೆ ಸಾಂಬಾರು ಪುಡಿ ಎಲ್ಲನೂ ಕೂಡ. ನೋಡಿ, ನಮ್ಮಮ್ಮ ಹಾಕ್ತಾ ಇದ್ದಂಥ ತರಕಾರಿ ಅಂತಂದರೆ ಒಂದು 2 ಬದನೆಕಾಯಿ, 2 ಕ್ಯಾರೆಟು, 2 ಮೂಲಂಗಿ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿರೋದು. ನಮ್ಮಮ್ಮ ಹೇಳಿದ ರೀತಿಯೇ ನಾನು ಮಾಡಿದ್ದೀನಿ. ಆ ತರಕಾರಿನ ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಅವರು ಕುಕ್ಕರಲ್ಲಿ ಮಾಡ್ತಾ ಇರಲಿಲ್ಲ, ಆದರೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅವ್ರ ಪಾತ್ರೆನಲ್ಲೇ ಮಾಡೋದು ನಮ್ಮಮ್ಮ ಬಂದು, ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಈಗ ಆ ತರಕಾರಿ ಜೊತೆಗೆ ನೋಡಿ, ಇವರು ಬಾಕ್ಸುಗಳಲ್ಲಿ ಕವರುಗಳಲ್ಲೇ ತುಂಬಿಸಿ ಬಾಕ್ಸ್ಗಳಲ್ಲೇ ಇಟ್ಕೊಂಡ್ಬಿಡ್ತಾರೆ. ಎಲ್ಲ ಮಸಾಲೆ ಪುಡಿ, ಖಾರದ ಪುಡಿ ಎಲ್ಲನೂ ಕೂಡ ಈ ಥರ ಕವರುಗಳಲ್ಲೇ ತುಂಬಿಸಿಟ್ಕೊಂಡಿರ್ತಾರೆ. ನೀಟಾಗಿರುತ್ತೆ, ಕೆಡೋದೇ ಇಲ್ಲ ಮಸಾಲೆ ಪುಡಿಗಳು ಎಲ್ಲ ಕೂಡ. ನೋಡಿ, ಸಾಂಬಾರು ಕಾಳುಗಳು ಕೂಡ ಅಷ್ಟೇ, ಬೇಳೆ ಕಾಳು ಎಲ್ಲ ಅಷ್ಟೇ ಕವರುಗಳಲ್ಲೇ ತುಂಬಿಸಿಟ್ಕೊಂಡಿರ್ತಾರೆ. ಹುಳ ಎಂಥದ್ದು ಬೀಳೋದಿಲ್ಲ ಫ್ರೆಂಡ್ಸ್. ಅವರು 1 ತಿಂಗಳು 2 ತಿಂಗಳು ತನಕ ಹಾಗೆ ಉಪಯೋಗಿಸ್ತಾರೆ. ನಮ್ಮ ಹಾಗೆ ತುಂಬ ಬೇಳೆ ತುಂಬ ಕಾಳು ಏನೂ ಉಪಯೋಗಿಸಿದ್ದಲ್ಲ. ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಬೇಳೆ 1 ಹಿಡಿಯಷ್ಟೇ ಹಾಕಿರೋದು ಸಾಂಬಾರಿಗೆ. ಈಗ ಅದರ ತೊಳೆದು ಬೇಳೆನ ಹಾಕಿದ್ದೀನಿ. ಅದರ ಜೊತೆಗೆ ಇವಾಗ ನಾವು ಸಾಂಬಾರು ಪುಡಿನ ಸೇರಿಸ್ಬೇಕಾಗತ್ತೆ ನೋಡಿ. ಖಾರದ ಪುಡಿ 1 ಸ್ಪೂನು, ಅರ್ಧ ಸ್ಪೂನು ಅಷ್ಟೇ, 1.5 ಸ್ಪೂನಷ್ಟು ಖಾರದ ಪುಡಿ ಉಪಯೋಗಿಸ್ತಾ ಇದ್ದೀನಿ. ನಮ್ಮಮ್ಮ ಹೇಳ್ಕೊಡ್ತಾ ಇದ್ದಾರೆ, ಅದಕ್ಕೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಮಸಾಲೆ ಪುಡಿ, ಇದು ಮಿಕ್ಸ್ ಮಸಾಲೆ ಪುಡಿ 2 ಸ್ಪೂನು, 2 ಸ್ಪೂನ್ ಅಷ್ಟೇ ಹಾಕಿರೋದು ನೋಡಿ. ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 1 ಈರುಳ್ಳಿ ಅಷ್ಟೇ ಸೇರಿಸಿರೋದು. ಹುಣಸೆಹಣ್ಣು 1 ಗೋಳಿ ಗಾತ್ರ ಅಷ್ಟೇ ಸೇರಿಸಿರೋದು. ಈ ಚಿಕ್ಕ ಚೆಂಬಲ್ಲಿ 2 ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ. 2 ಚೆಂಬು ನೀರು, ಚಿಕ್ಕ ಚೆಂಬು ಅಷ್ಟೇ ನೀರು ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲನ್ನು ನಾನು ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ. 3 ವಿಷಲ್ ಆಗಿ 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ತೆಗೆದು ಈಗ ನೀರನ್ನೆಲ್ಲ ಆ ಪಾತ್ರೆಗೆ ಬಗ್ಗಿಸ್ಕೊಂಬಿಟ್ಟು ತರಕಾರಿನೆಲ್ಲ ಒಂದು ಕಡೆ ತೆಗೆದುಕೊಂಡ್ಬಿಡ್ತೀನಿ. ತರಕಾರಿ ನೀರು ಎಲ್ಲ ಆ ಪಾತ್ರೆಗೆ ತೆಗೆದುಕೊಂಡ್ಬಿಡ್ತೀನಿ. ತರಕಾರಿ ಹರಿಯೋದಿಲ್ಲ, ಅವರು ಹಾಗೆ ಇಟ್ಕೊಂಡಿರ್ತಾರೆ. ಸಿಂಪಲ್ ಅಂತಂದರೆ ಅಷ್ಟೇ ರುಚಿ. ಬದನೆಕಾಯಿ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡೋಕ್ಕೆ. ರುಬ್ಬುಕಲ್ಲಲ್ಲೇ ನಾನು ಹರಿಯೋದು, ಅದು ಕೋಲ್ನಿಂದ ಹರಿಯೋದು. ನೀರೆಲ್ಲ ಬಗ್ಗಿಸ್ಬಿಡ್ತಾ ಇದ್ದೀನಿ ತರಕಾರಿ ಜೊತೆಗೆ. ಇದು ರೈತರ ಸಾಂಬಾರು ಫ್ರೆಂಡ್ಸ್, ರೈತರು ಮಾಡುವಂತಹ ಸಾಂಬಾರು. ಈಗ ಆ ಬೇಳೆನ ಎಲ್ಲನೂ ಕೂಡ ನಾನು ಹುಣಸೆಹಣ್ಣು, ಬೇಳೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬದನೆಕಾಯಿ ಅಷ್ಟೇ ಎಲ್ಲನೂ ಕೂಡ ನಾನು ನೋಡಿ ಹರಿಯೋ ಕೋಲಿನಿಂದ ಹರಿತಾ ಇದ್ದೀನಿ ರುಬ್ಬುಕಲ್ಲಲ್ಲಿ.
ಈ ರುಬ್ಬುಕಲ್ಲಲ್ಲಿ ಸುಮ್ಮನೆ ಆ ರೀತಿ ಹರಿದು ನಾವು ಅದನ್ನು ತೆಗೆದು ಕಲಿಸ್ಬಿಟ್ಟು ಸಾಂಬಾರು ಮಾಡ್ತೀನಿ. ರುಚಿ ನೋಡ್ತೀನಿ ಫ್ರೆಂಡ್ಸ್, ನಿಜವಾಗ್ಲೂ ಇಷ್ಟು ರುಚಿನ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನಾನು. ನಿಜವಾಗ್ಲೂ ನಾನು ತುಂಬ ಸಣ್ಣ ಹುಡುಗಿ ಆಗಿದ್ದಾಗ ನಾನು ಊರಲ್ಲಿ ಇದ್ದಿದ್ದು. ಮದುವೆ ಆದ ತಕ್ಷಣ ನಾನು ಇಲ್ಲಿ ಬಂದುಬಿಟ್ಟೆ ಬೆಂಗಳೂರಿಗೆ. ಈಗ ನಾನು ರುಚಿ ನೋಡ್ತೀನಿ ಆ ಸಾಂಬಾರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ನಮ್ಮಮ್ಮ ಮಾಡಿಸಿದ ಸಾಂಬಾರು ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ಅಲ್ಲೇ ಕೂತಿದ್ದಾರೆ, ಕೂತಿ ಈ ರೀತಿ ಮಾಡು ಅಂತ ಹೇಳ್ಕೊಡ್ತಾಯಿದ್ದಾರೆ. ನಾನು ಮಾಡ್ತಾಯಿದ್ದೀನಿ. ಈಗ ನೋಡಿ ತರಕಾರಿ ಎಲ್ಲನೂ ಕೂಡ ಅದರೊಳಕ್ಕೆ ಬಗ್ಗಿಸ್ಬಿಡ್ತೀನಿ. ಈಗ ಈ ರುಬ್ಬುಕಲ್ಲನ್ನು ಕೈಯಿಂದ ಆ ರೀತಿ ನಾವು ರುಬ್ಬಿರುವಂತಹ ಮಸಾಲೆ ಎಲ್ಲ ತೆಗೆದುಕೊಂಡ್ಬಿಡೋಣ. ಮತ್ತು ಲಾಸ್ಟ್ನಲ್ಲಿ ನಾನು ಕ್ಲೀನ್ ಮಾಡ್ತೀನಿ ರುಬ್ಬುಕಲ್ಲನ್ನು. ಸಾಂಬಾರೆಲ್ಲ ಆದಮೇಲೆ ನಾನು ರುಬ್ಬುಕಲ್ಲನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈಗ ನಾನು ಸಾಂಬಾರನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಕಲಿಸ್ಬಿಡೋಣ. ಬೇಳೆ ಎಲ್ಲ ಹರಿದಿದ್ದೀನಲ್ವ ರುಬ್ಬುಕಲ್ಲಲ್ಲಿ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಮಿಕ್ಸ್ ಮಾಡಿದ್ದೀನಿ. ಈಗ ಈ ಸಾಂಬಾರಿಗೆ ನಾವು ಒಂದು ಪಾತ್ರೆ, ಅದೇ ಪಾತ್ರೆನೇ ಇಟ್ಟು ನಾನು ಒಂದು 2-3 ಸ್ಪೂನಷ್ಟು ಆಯಿಲನ್ನು ಸೇರಿಸಿದ್ದೀನಿ. ನೋಡಿ ಕರೆಂಟ್ ಹೋಯಿತು. ಕರೆಂಟ್ ಹೋಗೋದ್ರಿಂದ ರಾತ್ರಿ ನಾನು 3 ಗಂಟೆನಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂತಂದರೆ ನಾನು ಬೆಂಗಳೂರಿಗೆ ಬರಬೇಕಾಗಿತ್ತು. ನಮ್ಮಮ್ಮನ ಕೈಯಲ್ಲಿ ಆಗಲ್ಲ ಮಾಡೋಕ್ಕೆ ಅಂತ ಹೇಳಿ ಅನ್ನ ಸಾಂಬಾರು ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಬೆಳಗ್ಗೆ ಅವ್ರಿಗೆ ಭೇದಿ ಆಗ್ತಾಯಿತ್ತು, ಅದಕ್ಕೆ ತಿಂಡಿ ಮಾಡಲಿಲ್ಲ. ಅನ್ನ ಸಾಂಬಾರು ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಅವ್ರಿಗೆ ಲೂಸ್ ಮೋಷನ್ ಆಗ್ತಾಯಿತ್ತು, ಅದರಿಂದಾಗಿ ಸಾಂಬಾರು ಮಧ್ಯಾಹ್ನ ತಿಂದ್ಕೊಳ್ತಾರೆ, ಬೆಳಗ್ಗೆ ಮೊಸರನ್ನ ತಿನ್ನಲಿ ಅಂತಂದ್ಬಿಟ್ಟು ಸಾಂಬಾರು ಮಾಡಿಟ್ಟು ಬಂದಿದ್ದೀನಿ. ನೋಡಿ ಕರೆಂಟು ಹೋಯಿತು. ಕರೆಂಟ್ ಬರೋ ತನಕ ಕತ್ಲೆನಲ್ಲೇ ಮಾಡಬೇಕು ನಾನು. ಲೈಟಿಂಗಲ್ಲಿ ಒಂದು ಬ್ಯಾಟ್ರಿ ಹಾಕ್ಕೊಂಡು ಮಾಡ್ತಾಯಿರೋದು. ನೋಡಿ ಒಗ್ಗರಣೆ ರೆಡಿ ಆಯಿತು. ಈಗ ಸಾಂಬಾರನ್ನು ನಾವು ಆ ಪಾತ್ರೆಗೆ ಬಗ್ಗಿಸ್ಬಿಡೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋ ಫ್ರೆಂಡ್ಸ್. ಈ ಕುಕ್ಕರಿಗೆ ಮತ್ತು ಲಾಸ್ಟ್ನಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಅದರಲ್ಲಿರುವಂತಹ ಸಾಂಬಾರನ್ನೆಲ್ಲ ಆ ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ. ಈಗ ಎಲ್ಲ ನೀಟಾಗಿ ಕಲಸೋಣ. ಸರಿಯಾಗಿ ಕಾಣಿಸ್ತಾ ಇಲ್ಲ, ಪ್ಲೀಸ್ ದಯವಿಟ್ಟು ಕ್ಷಮಿಸಿಬಿಡಿ. ಯಾಕಂದರೆ ಕರೆಂಟ್ ಹೋಗಿದೆ. ರಾತ್ರಿ 3 ಗಂಟೆನಲ್ಲಿ ಮಾಡಿರುವಂಥ ಸಾಂಬಾರಿದು. ನಾವು ಬೆಳಗ್ಗೆ 5 ಗಂಟೆ ಬಸ್ಗೆ ನಾನು ಬಂದುಬಿಡಬೇಕು. ಮತ್ತು ಬೆಂಗಳೂರಿಗೆ ನನ್ನ ಮಗ ಡ್ಯೂಟಿಗೆ ಹೋಗ್ತಾನೆ. ಆ ಟೈಮ್ಗೆ ಅವ್ರಿಗೆ ತಿಂಡಿ ಎಲ್ಲ ರೆಡಿ ಮಾಡಿಕೊಡ್ಬೇಕು ಅಂತ 5 ಗಂಟೆ ಬಸ್ಗೆ ಬಂದುಬಿಡಬೇಕು. ಹಂಗಾಗಿ ನಾನು 3 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನಮ್ಮಮ್ಮನಿಗೆ ಪಾತ್ರೆಗೆ ಈ ಥರ ಎಲ್ಲ ತೊಳೆದಿಟ್ಬಿಟ್ಟು ಅಡುಗೆ ಮಾಡಿರುವಂಥ ಪಾತ್ರೆಗಳು ತೊಳೆದು ಎಲ್ಲ ಸಾಂಬಾರು ಅನ್ನ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ರಾತ್ರಿ ಮಾಡಿದ್ದು ಕರೆಂಟು ಹೋಗಿದೆ, ಬೇಜಾರು ಮಾಡ್ಕೋಬೇಡಿ. ನೋಡಿ ಫ್ರೆಂಡ್ಸ್, ಇದನ್ನು 1 ನಿಮಿಷ ಕುದಿಸಿದ್ದೀನಿ ಅಷ್ಟೇ. ಸಾಂಬಾರು ರೆಡಿ ಆಯಿತು. ಒಂದೇ 1 ನಿಮಿಷ ಕುದಿಸಿದ್ದು. ನೋಡಿ ಕರೆಂಟ್ ಬಂತು, 1 ನಿಮಿಷ ಕುದಿಸಿದ್ದಾಯಿತು ಅಷ್ಟೇ.